ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಗುಂಡಿ ಟ್ರಾಫಿಕ್ಗೆ ಮುಕ್ತಿ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡೋ ಮೊದಲು ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೋರಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಜನರಲ್ಲಿ ಒಂದು ರೀತಿ ಕೋಪಕ್ಕೆ ಗುರಿಯಾಗಿದೆ. ಬರೀ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತೀರಿ, ಒಂದಷ್ಟು ಬೆಲೆ ಏರಿಕೆ ಮಾಡ್ತೀರಿ, ಇದರ ಬದಲಾಗಿ ನಮಗೇನು ಕೊಟ್ರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಟ್ಯಾಕ್ಸ್ ಕಟ್ತೀವಲ್ವಾ, ಆ ಟ್ಯಾಕ್ಸ್ ದುಡ್ಡಲ್ಲಿ ರೋಡ್ ರೆಡಿ ಮಾಡ್ಬೋದು. ಆಗೋದೇ ಇಲ್ಲ ಅಂದ್ರೆ ಏನು ಅರ್ಥ? ಅದು ದೇವರೇ ಬಂದ್ರೆ ಯಾರಿಗೆ ದೇವರೇ ಯಾಕೆ ಬರ್ಬೇಕು? ಇವ್ರು ಇಲ್ವಾ? ನಮ್ಮ ಪರವಾಗಿ ನಾವು ಓಟ್ ಹಾಕಿ ಗೆಲ್ಸಿಲ್ಲ, ರೋಡ್ ರೆಡಿ ಮಾಡ್ಬೇಕಪ್ಪ. ದೇವರೇ ಬಂದ್ರೆ ಆಗಲ್ಲ ಅಂದ್ರೆ ಅವ್ರು ಮಾತಾಡೋದು ಅರ್ಥನೇ ಇಲ್ಲ. ಅವರೊಬ್ಬ DCM ಅಂತ ಹೇಳೋಕೆ ಯೋಗ್ಯತೆನೇ ಇಲ್ಲ ಅವ್ರಿಗೆ. ದೇವರೇ ಬಂದ್ರೆ ಅದು ಮಾತಾಡೋ ಅರ್ಥನೇ ಇಲ್ವಲ್ಲ ಸರ್. ಈಗ ದೇವರೇ ಬಂದರೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತ DCM ಅವರು ಹೇಳಿದ್ದಾರೆ. ರಾಜ್ಯದ ನಾವೆಲ್ಲರೂ ಇವರಿಗೆ 130 ಸೀಟ್ ಆರಿಸಿ ಕಳಿಸಿದ್ದೀವಿ. 136 ಜನ ಆರಿಸಿ ಹೋಗಿ ಅಭಿವೃದ್ಧಿ ಮಾಡೋಂಗಿಲ್ಲ ಅಂತಂದ್ರೆ ಇವ್ರು ಎದಕ್ಕೆ ಇರಬೇಕು ರಾಜ್ಯದಲ್ಲಿ? ತಕ್ಷಣವೇ DCM ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿಲ್ಲ. ಬೆಂಗಳೂರು ಅಭಿವೃದ್ಧಿ ಮಾಡೋಂಗಿಲ್ಲ ಅಂತಂದಮೇಲೆ ಉಪಮುಖ್ಯಮಂತ್ರಿ ಹಾಕಬೇಕು. ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಒಂದು ಸಿಟಿ ಡೆವಲಪ್ ಮಾಡೋಕ್ಕೆ ಆಗೋದಿಲ್ಲ ಅಂದವರು ಇವತ್ತು ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಟ್ಯಾಕ್ಸನ್ನು ಕಟ್ಟಿಸ್ಕೊಂಡು ಇವತ್ತು ರಸ್ತೆಗಳು ಅಭಿವೃದ್ಧಿ ಎಲ್ಲಿ ನೋಡಿದ್ರೆ ಗುಂಡಿಗಳು, ಒಂದು ಆಂಬುಲೆನ್ಸ್ ಬಂದರೆ ತೆಗ್ಗು ಗುಂಡಿಗಳಿದ್ದಾವೆ, ರಸ್ತೆ ಬದಿಗಳಲ್ಲಿ ಕಸ ಗುಂಡಿಗಳು ಆಗ್ತಾಯಿದ್ದಾರೆ. ಹೈಯೆಸ್ಟು ನಮ್ಮ ರಾಜ್ಯದಿಂದ ಮತ್ತು ಎಲ್ಲ ಕಡೆಯಿಂದ ಟ್ಯಾಕ್ಸು ಇದು ಮಾಡ್ಕೊಂಡು ರಸ್ತೆಗಳು ಅಭಿವೃದ್ಧಿ ಆಗಲಿ, ಇನ್ನೂ ಇತರೆ ಅಭಿವೃದ್ಧಿಗಳು ಮಾಡೋಕ್ಕಾಗೋದಿಲ್ಲ ಅಂತಂದರೆ ಇವತ್ತು ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಕುಡಿಯಕ್ಕೆ ನೀರೇ ಕೊಡ್ತಾ ಇಲ್ಲ, ಅಭಿವೃದ್ಧಿ ಮಾಡೋಕೆ ಆಗ್ತಾ ಇಲ್ಲ. ಹಾಂ, ಯಾಕೆ ಮಾಡೋಕ್ಕಾಗೋದಿಲ್ಲ? ಮಾಡ್ಬೇಕು ಇವರು. ಮತ್ತು CM ಯಾಕೆ ಆಗಿದ್ದಾರೆ? ಹಾಂ, ಅಲ್ಲ ಆಗಿದ್ದಾರೆ ಯಾಕೆ? DCM ಆಗಿದ್ದಾರೆ ಯಾಕೆ ಅವರು? ಮತ್ತು ಇದೆಲ್ಲ ಮಾಡಲಿ ಅಂತಲೇ ಅವ್ರನ್ನ ಆರಿಸಿ ತಂದಿದ್ದಾರಲ್ವಾ? ಮತ್ತು ಅವರೇ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರು ಈ ಕೆಲಸದಲ್ಲಿ ಇದ್ದಾರೆ ಏನು ಉಪಯೋಗ ಆಗುತ್ತೆ? ಅವ್ರ ಕೈಲಿ ಆಗಲ್ಲ ಅಂತಂದ್ರೆ ಹೆಂಗೆ ಸರ್? ಈಗ ಜನ ಒಂದು ವಿಶ್ವಾಸ ಇಟ್ಟು ಏನು ಗೆಲ್ಸಿದ್ದಾರೆ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಾನೆ ಅನ್ನೋದು. ಅದರಲ್ಲೂ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರೆ, ದಯಮಾಡಿ ಮಾಡಲೇಬೇಕು ಅವರು. ದುಡ್ಡು ಎಲ್ಲ ಇದೆ ಅವರ ಸರ್ಕಾರದಲ್ಲಿ? ದುಡ್ಡು ಎಲ್ಲಿದೆ ಕೊಡೋಕ್ಕೆ, ಖರ್ಚು ಮಾಡೋಕ್ಕೆ? ದುಡ್ಡು ಫಸ್ಟ್ ಆಫ್ ಆಲ್ ದುಡ್ಡಿಲ್ಲ. ಇರೋ ದುಡ್ಡು ಕಮಿಷನ್ಗೆ ಸಾಕಾಗಲ್ಲ. ಕೆಲಸ ಮಾಡಿದವ್ರಿಗೆ ಕಾಂಟ್ರಾಕ್ಟರ್ಗಳು ದುಡ್ಡು ಕೊಡಲಿಲ್ಲ, ಯಾವುದೂ ಇಲ್ಲ. ಇವತ್ತು ಹೇಳಿದಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಯಾರವು? ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಯಾರು ನಡೆಸ್ತಾವ್ರೆ? ಎಲ್ಲದು ಗೌರ್ಮೆಂಟ್ ಡೆವಲಪ್ ಮಾಡಿದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗೆ ಯಾರು ದುಡ್ಡು ಕೊಟ್ಟು ಯಾರು ಬರ್ತಾರೆ? ಜನರು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಹೆಂಗೆ ಡೆವಲಪ್ಮೆಂಟ್ ಆಗ್ಬೋದು, ಅವರು ಅದ್ರ ಬಗ್ಗೆ ಗಮನ ಕೊಟ್ಟು ಅಭಿವೃದ್ಧಿ ಮಾಡಲೇಬೇಕು. ಇಟ್ ಈಸ್